ಸೊ ಹಾಲಿನ ದರ ಹೆಚ್ಚಳದಲ್ಲಿ ಜಾಣತನ ಮೆರಿತ ಕೆಎಂಎಫ್. ತೀರಾ ಬೇಡಿಕೆ ಇರುವ ಅರ್ಧ ಲೀಟರ್ ಹಾಲಿಗೂ 2 ರೂಪಾಯಿ ಜಾಸ್ತಿ, ಕಡಿಮೆ ಪೂರೈಕೆ ಇರೋ 1 ಲೀಟರ್ ಪ್ಯಾಕೆಟ್ಗೂ ಕೂಡ 2 ರೂಪಾಯಿ ಹೆಚ್ಚಳ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಉಳಿದಂತಹ ಪದಾರ್ಥಗಳು ಮೊಸರು, ಪನ್ನೀರ್ ಇದರಲ್ಲೆಲ್ಲ ಏನು ಹೆಚ್ಚಳ ಮಾಡಿಲ್ಲ. ಹಾಲಿನ ದರ ಮಾತ್ರ ಹೆಚ್ಚಳ ಆಗ್ತಾ ಇದೆ. ಆಮೇಲೆ ಅದಕ್ಕೂ ಕೂಡ ಅವರು ಕ್ಲಾರಿಟಿ ಕೊಟ್ಟರಲ್ಲ, ಅರ್ಧ ಲೀಟರ್ ಮತ್ತು 1 ಲೀಟರ್ ಎರಡಕ್ಕೂ ಕೂಡ 2 ರೂಪಾಯಿ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ, ಅರ್ಧ ಲೀಟರ್ಗೂ ಕೂಡ 50 ml ಹೆಚ್ಚುವರಿಯಾಗಿ ಹಾಲು ಸೇರಿಸ್ತೀವಿ ಪ್ಯಾಕೆಟ್ ಒಳಗೆ, 1 ಲೀಟರ್ಗೂ ಕೂಡ 50 ml ಸೇರಿಸ್ತೀವಿ, ಹಾಗಾಗಿ 2 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೆಎಂಎಫ್ ಇದೀಗ ಬಿಚ್ಚಿಡ್ತಾ ಇರುವಂಥದ್ದು. ಸೊ ನಾಳೆಯಿಂದ ನೀವು ಇಲ್ಲಿ ತನಕ ಏನು 22 ರೂಪಾಯಿ ತೊಗೊಂಡು ಹೋಗ್ತಾ ಇದ್ರಿ, 24 ರೂಪಾಯಿ ತೊಗೊಂಡು ಹೋಗಬೇಕು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ಇದೀಗ ಇದನ್ನ ದರ ಹೆಚ್ಚಳ ಮಾಡಿದ್ದಾರೆ ಅನ್ನೋದಾ ಅಥವಾ ಹೆಚ್ಚುವರಿ ಹಾಲಾಕಿ ಅದರ ಹಣವನ್ನ ವಾಪಸ್ ಇಸ್ಕೊಳ್ತಿದ್ದಾರೆ ಅನ್ನೋದಾ? ಹೇಗೆ ಸಮರ್ಥಿಸ್ಕೊಳ್ಳೋದು ಇದನ್ನ ಅಂತ? ವಿದ್ಯಾ, ನಿಜಕ್ಕೂ ಕೆಎಂಎಫ್ನವರು ಜಾನ ನಡೆಯನ್ನ ಅನುಸರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕೊಟ್ಟು ಜನರಿಂದ ಕಿತ್ಕೊಳ್ಳುವಂತಹ ಹೆಜ್ಜೆ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಇಷ್ಟು ದಿನ ನಾವು 1 ಲೀಟರ್ ಹಾಲನ್ನ 1000 ml ತಗೊಳ್ತಾ ಇದ್ವಿ. ಅದೇ ರೀತಿ ಅರ್ಧ ಲೀಟರ್ ಪ್ಯಾಕೆಟ್ ಅಲ್ಲಿ 500 ml ನಮಗೆ ಬರ್ತಾ ಇತ್ತು. ಬಟ್ ಆದ್ರೆ ಈಗ 50 ml ಅನ್ನು ನಾವು ಹೆಚ್ಚುವರಿಯಾಗಿ ಮಾಡಿ 2 ಪ್ಯಾಕೆಟ್ಗಳ ಅಂದ್ರೆ ಅರ್ಧ ಲೀಟರ್ ಇರ್ಬೋದು 1 ಲೀಟರ್ ಪ್ಯಾಕೆಟ್ಗಳಿಗೆ 50 ml ಹೆಚ್ಚು ಮಾಡೋದ್ರ ಮುಖಾಂತರವಾಗಿ 2 ರೂಪಾಯಿ ಹೆಚ್ಚಳವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಈ ಮಾನ್ಸೂನ್ ಶುರುವಾದ ಬಳಿಕ ಒಂದಷ್ಟು ಹಾಲಿನ ಸಂಗ್ರಹ ಏನಿದೆ ಹೆಚ್ಚಳ ಆಗ್ತಾ ಇದೆ. ಅಂದ್ರೆ ರೈತರಿಂದ ಬರ್ತಾ ಇರುವಂತ ಹಾಲೇನಿದೆ ಆ ಹಾಲಿನ ಸಂಗ್ರಹ 15% ಏರಿಕೆಯಾಗಿದೆ. ಏರಿಕೆ ಆಗಿರುವಂತ ಹಾಲನ್ನ ಬೇರೆ ಬೇರೆ ಉಪ ಉತ್ಪನ್ನಗಳಿಗೆ ನಾವು ಇನ್ವೆಸ್ಟ್ ಮಾಡೋದ್ರ ಬದಲು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ಬೇಕು ಅಂತ, ಅಂದ್ರೆ ಉಪ ಉತ್ಪನ್ನಗಳಿಗೆ ನಾವು ನೀಡಿದಾಗ ನಮ್ಗೆ ಆಗ್ತಾ ಇರುವಂತಹ ಬಂಡವಾಳ ಏನಾಗ್ತಾ ಇದೀವಿ ಅದು ವಾಪಸ್ ಬರೋದಿಲ್ಲ ಅನ್ನುವಂತ ಕಾರಣಕ್ಕಾಗಿ ನೇರವಾಗಿ ಗ್ರಾಹಕರಿಗೆ ನಾವು ಕೊಡ್ತಾ ಇದೀವಿ ಎನ್ನುವಂತ ಒಂದು ಅರ್ಥ. ಮತ್ತೊಂದು ಅರ್ಥ ಅದರ ಪ್ರಾಫಿಟ್ ಅನ್ನ ಬೇರೆ ಮಾರ್ಗಗಳಿಂದ ತೆಗಿಬೇಕು ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯಾಗಿ ಕೆಎಂಎಫ್ನವರು ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು. ಇದೇ ಕಾರಣಕ್ಕಾಗಿ 1 ಲೀಟರ್ ಹಾಲು ಏನಿದೆ, 1 ಲೀಟರ್ ಹಾಲು, ಅರ್ಧ ಲೀಟರ್ ಹಾಲು 2 ಪ್ಯಾಕೆಟ್ಗಳ ಮೇಲೆ ಅಂದ್ರೆ ಎಲ್ಲಾ ರೀತಿಯ ಬೇರೆ ಬೇರೆ ಬಣ್ಣಗಳಲ್ಲಿರುವಂತ ಎಲ್ಲಾ ಪ್ಯಾಕೆಟ್ ಮೇಲೂ ಕೂಡ 2 ರೂಪಾಯಿಯನ್ನ ಹೆಚ್ಚಳ ಮಾಡೋದ್ರ ಮುಖಾಂತರವಾಗಿ ಜಾಣ ರೀತಿಯಲ್ಲಿ ಗ್ರಾಹಕರಿಗೆ ಗೊತ್ತೇ ಆಗದ ರೀತಿಯಲ್ಲಿ ಒಂದು ಬರೆಯನ್ನ ಎಳಿತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾಳೆಯಿಂದ ದರ ಜಾರಿ ಆಗ್ತಾ ಇದೆ. ದರ ಜಾರಿ ಆಗ್ತಾ ಇರುವಂತ ಕಾರಣಕ್ಕಾಗಿ ನಾಳೆಯಿಂದ ಪ್ರತಿ ಲೀಟರ್, ಅರ್ಧ ಲೀಟರ್ ಇರ್ಬೋದು 1 ಲೀಟರ್ ಇರ್ಬೋದು, ಎಲ್ಲರೂ ಕೂಡ 2 ರೂಪಾಯಿ ಹೆಚ್ಚಳವನ್ನ ಕೊಡ್ಲೇಬೇಕು. ಆ ಕೊಟ್ಟು ಹಾಲನ್ನ ತೆಗೆದುಕೊಳ್ಬೇಕಾದಂತ ಪರಿಸ್ಥಿತಿ ಈಗ ನಮ್ಮ ಮುಂದೆ ಇದೆ. ವಿದ್ಯಾ, ಇದೀಗ ಹಾಲಿನ ದರ ಅಂತ ಹಾಲು ಅಂತ ತಗೊಂಡಾಗ ಇದರಲ್ಲಿ ಹಲವಾರು ಪ್ಯಾಕೆಟ್ಗಳು ಸಿಗುತ್ತೆ, ಆರೆಂಜ್ ಕಲರು, ಗ್ರೀನು, ಬ್ಲೂ ಅಂತೆಲ್ಲ. ಎಲ್ಲದಕ್ಕೂ 2 ರೂಪಾಯಿನಾ? ಅದರ ಜೊತೆಗೆ ಬರೀ ಹಾಲಿನ ದರ ಏರಿಕೆ ಮಾತ್ರನ, ಉಳಿದಂತಹ ನಂದಿನಿ ಉತ್ಪನ್ನಗಳ ಬೆಲೆ ಏರಿಕೆ ಮಾಡೋ ಚಿಂತನೆ ಏನಾದ್ರು ಮಾಡ್ತಾ ಇದ್ದಾರಾ ರಾಘು? ವಿದ್ಯಾ, ಸದ್ಯಕ್ಕೆ ಈಗ ಅಂದ್ರೆ ಎಲ್ಲಾ ಬಣ್ಣದ ಹಾಲುಗಳೇನಿದೆ ಆ ಎಲ್ಲಾ ಬಣ್ಣದ ಹಾಲುಗಳು, ಅರ್ಧ ಲೀಟರ್ ಅಲ್ಲಿ ಬರುವಂತ ಎಲ್ಲಾ ಬಣ್ಣ, ಅದೇ ರೀತಿ 1 ಲೀಟರ್ ಅಲ್ಲಿ ಬರುವಂತ ಎಲ್ಲಾ ಬಣ್ಣ, ಈಗ ಆರೆಂಜ್ ಸ್ಪೆಷಲ್ ಅಂತ ಬರುತ್ತೆ, ಹಸಿರು ಬಣ್ಣದ ಬರುತ್ತೆ, ಟೋಂಡ್ ಹಾಲು ಬರುತ್ತೆ. ಈ ರೀತಿ ಪ್ರತಿ ಒಂದು ಹಾಲಿನ ಮೇಲೂ ಅಂದ್ರೆ ಕೆಎಂಎಫ್ ಅಂಡರ್ ನಲ್ಲಿ ಉತ್ಪನ್ನ ಆಗುವಂತ ಪ್ರತಿ ಹಾಲಿನ ಮೇಲೂ ಕೂಡ 2 ರೂಪಾಯಿಯನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಇತರ ಉಪ ಉತ್ಪನ್ನಗಳು, ಮೊಸರು ಇರ್ಬೋದು, ಮಜ್ಜಿಗೆ ಪ್ಯಾಕೆಟ್ಗಳಿರ್ಬೋದು ಅಥವಾ ಸಿಹಿ ತಿನಿಸುಗಳು, ಇದು ಯಾವುದ್ರ ಮೇಲೂ ಕೂಡ ದರವನ್ನ ಇಟ್ಟಿಲ್ಲ. ಕೇವಲ ಹಾಲಿನ ದರವನ್ನ ಮಾತ್ರ ಈಗ ಪರಿಷ್ಕರಣೆಯನ್ನ ಮಾಡಿರುವಂತದ್ದು. ಅಂದ್ರೆ ಬೇರೆ ಬೇರೆ ಹಾಲುಗಳೇನಿದೆ ಆ ಎಲ್ಲಾ ಹಾಲಿನ ದರವನ್ನ ಸದ್ಯ ಪರಿಷ್ಕರಣೆ ಮಾಡಿದ್ರೆ, ಬಟ್ ಎಲ್ಲಾ ಹಾಲಿನ ಮೇಲೂ ಕೂಡ 2 ರೂಪಾಯಿಯನ್ನ ಎತ್ತಿಟ್ಟಿರುವಂತ ಕಾರಣಕ್ಕಾಗಿ ಪ್ರತಿ ಹಾಲಿ ಅರ್ಧ ಲೀಟರ್ ಇರ್ಬೋದು 1 ಲೀಟರ್ ಇರ್ಬೋದು ಎಲ್ಲಾ ಹಾಲಿನ ಮೇಲೂ ಕೂಡ 2 ರೂಪಾಯಿಯನ್ನ ಸದ್ಯ ಕೆಎಂಎಫ್ ಹೆಚ್ಚಳ ಮಾಡಿದೆ. ಅದರ ಜೊತೆಗೆ 50 ml ಎಕ್ಸ್ಟ್ರಾ ಕೊಡ್ತಾ ಇದ್ದೇವೆ ಅನ್ನುವಂತ ಕಾರಣಕ್ಕಾಗಿ ಸದ್ಯ ಈ ರೀತಿಯಾದಂತಹ ನಡೆಯನ್ನ ಅನುಸರಿಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ರಾಘು ತಮ್ಮ ಡೀಟೇಲ್ಸ್ಗೆ. ಮೊಸರು, ಪನ್ನೀರು, ಫ್ಲೇವರ್ಡ್ ಮಿಲ್ಕ್ ಅದಕ್ಕೆಲ್ಲ ಹೆಚ್ಚಳ ಮಾಡಿಲ್ಲ, ಹಾಲಿಗೆ ಹೆಚ್ಚಳ ಮಾಡಿದ್ದಾರೆ. 1 ಲೀಟರ್ ತಗೊಂಡ್ರು 2 ರೂಪಾಯಿ ಹೆಚ್ಚಳ ಕೊಡಬೇಕು, ಅರ್ಧ ಲೀಟರ್ ತಗೊಂಡ್ರು ಕೂಡ 2 ರೂಪಾಯಿ ಹೆಚ್ಚುವರಿಗೆ ಕೊಡಬೇಕು. ಅವ್ರು ಹೇಳ್ತಾರೆ ನಾವು ದರ ಹೆಚ್ಚಳ ಮಾಡಿಲ್ಲ, ಆ ಪ್ಯಾಕೆಟ್ ಒಳಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಲು ಹಾಕ್ತಾ ಇದೀವಲ್ಲ 50 ml, ಅದ್ರ ಹಣವನ್ನು ವಾಪಸ್ ಕೇಳ್ತಾ ಇದೀವಿ ಅಷ್ಟೇ ಅಂತ ಕೆಎಂಎಫ್ ಇದೀಗ ಸಬೂಬ್ ಕೊಡೋಕೆ ಅಥವಾ ಸಮಜಾಯಿಷಿ ಕೊಡೋಕೆ ಮುಂದಾಗಿದೆ. ಸೊ ನಾಳೆಯಿಂದ 2 ರೂಪಾಯಿ ಜಾಸ್ತಿ ತಗೊಂಡು ಹೋಗಿ ಅಷ್ಟೇ.